ಹಾಯ್ ಹಲೋ ನಮಸ್ತೆ. ನಾನು ಈ ಸಲ ಅಮ್ಮನ ಮನೇಲಿ ಸ್ವಲ್ಪ ದಿವಸ ಉಳ್ಕೋಬೇಕು ಅಂತ ಹೋಗಿದ್ದೆ. ಆದರೆ ನಮ್ಮ ಅತ್ತೆ ಮನೆಯಲ್ಲಿ ಫಂಕ್ಷನ್ ಇತ್ತು ಅಂತ ಹೇಳಿ ಬಸ್ಸಲ್ಲಿ ಒಬ್ಬಳೇ ಬಂದೆ. ನಾನು ನನ್ನ ಮಗಳನ್ನ ಒಂದ್ಸಲನೂ ಬಸ್ಸಲ್ಲಿ ಓಡಾಡಿಸಿಲ್ಲ, ಹಾಗಾಗಿ ನಾನು ಈ ಸಲ ಒಬ್ಬಳೇ ಬರಬೇಕಾಯ್ತು. ನಮ್ಮ ಅಜ್ಜಿ ತೀರ್ಕೊಂಡು 1 ತಿಂಗಳಾಗಿತ್ತು, ಹಾಗಾಗಿ ಅವ್ರದ್ದು ತಿಂಗಳು ತಿಥಿಗೆ ಎಲ್ಲ ರೆಡಿ ಮಾಡ್ಕೋತಿದ್ವಿ. ಲಾಸ್ಟ್ ವಿಡಿಯೋಗಳಲ್ಲಿ ನಮ್ಮ ಅಜ್ಜಿನ ನೀವು ನೋಡಿರ್ತೀರ. ಹುಷಾರಾಗೇ ಇದ್ರು, ಆದರೆ ಸಡನ್ ಆಗಿ 3 ಡೇಸಿಂದ ಹುಷಾರ್ ತಪ್ಪಿ ತೀರ್ಕೊಬಿಟ್ರು. ನಮ್ಮ ಅಜ್ಜಿನ ಕಂಡ್ರೆ ಎಲ್ಲರಿಗೂ ಅಷ್ಟು ಇಷ್ಟ ನಮ್ಮ ಫ್ಯಾಮಿಲಿಲಿ, ಆದರೆ ನಮ್ಗೆಲ್ಲರಿಗೂ ಈಗ ಅವ್ರ ನೆನಪುಗಳಷ್ಟೇ. ತಿಂಗಳು ತಿಥಿ ಮಾಡೋವಾಗ ಮತ್ತೆ ಎಡೆ ಇಟ್ಟು ಪೂಜೆ ಮಾಡ್ತೀವಲ್ಲ, ಹಾಗಾಗಿ ತಿಂಡಿಗಳನ್ನ ಮಾಡ್ತಿದ್ರು. ಒಂದ್ ಕಡೆ ಚಕ್ಲಿ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ಬಿಟ್ಟು ವಡೆ ಬಜ್ಜಿ ಎಲ್ಲ ಮಾಡ್ತಿದ್ರು. ನಾವ್ ಈ ಸಲ ಅಡ್ಗೆಗೂ ಅಷ್ಟೇ ಅಡ್ಗೆ ಭಟ್ರಿಗೆ ಹೇಳಿದ್ವಿ. ಅಡ್ಗೆಗೆ ಚಿಕನ್ ಗೊಜ್ಜು, ಮಟನ್ ಸಾರು, ಮುದ್ದೆ, ಅನ್ನ ಎಲ್ಲ ಮಾಡಿಸಿದ್ವಿ. ಪ್ರತಿ ಸಲನೂ ಅಷ್ಟೇ ಇದೇ ಭಟ್ರಿಗೆ ಹೇಳಿ ಅಡುಗೆನ ಮಾಡಿಸ್ತೀವಿ, ಯಾಕಂದರೆ ಇವ್ರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಾವು ಅಡುಗೆಗೆ ಬೇಕಾಗಿರೋ ಐಟಮ್ ಅಷ್ಟೇ ತಂದು ಕೊಟ್ಟರೆ ಸಾಕು, ಇವ್ರಿಗೆ ತುಂಬ ನೀಟಾಗಿ ಅವ್ರಿಗೆ ಎಷ್ಟು ಬೇಕಷ್ಟರಲ್ಲಿ ಅಡುಗೆ ಮಾಡ್ಕೋತಾರೆ. ತೊಳೆಯೋದಕ್ಕಿರ್ಬೋದು, ಏನಕ್ಕಾದ್ರೂ ಅವರೇ ಜನನ ಕರ್ಕೊಬರ್ತಾರೆ. ಮಧ್ಯಾಹ್ನದ ಊಟಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ಅಡುಗೆ ಭಟ್ರು ಮಾಡ್ಕೋತಿದ್ರು. ಇನ್ನು ಒಳಗಡೆ ನಾವು ಎಡೆ ಇಡೋದಕ್ಕೆ ಏನೇನು ತಿಂಡಿಗಳು ಬೇಕು ಅದನ್ನು ಮಾಡ್ಕೋತಿದ್ವಿ. ಮೊದಲಿಗೆ ನಾವು ಚಕ್ಲಿನೆಲ್ಲ ಈ ಥರ ಸುತ್ಕೋತಿದ್ವಿ, ಅದಾದಮೇಲೆ ಫುಲ್ ಒಟ್ಟಿಗೆ ಒಂದೇ ಸಲ ಎಣ್ಣೆಲಿ ಬಿಡ್ತಿದ್ವಿ. ನನ್ನ ಗಂಡನ ಅತ್ತೆ ಅವ್ರನ್ನ ಕರ್ಕೊಬರೋಕ್ಕೆ ಯಾರೂ ಇರಲಿಲ್ಲ, ಹಾಗಾಗಿ ಅವ್ರು ಫೋನ್ ಮಾಡಿದ್ರು ಬಂದು ಕರ್ಕೊ ಹೋಗಿ ಅಂತ ಹೇಳಿ. ಹಾಗಾಗಿ ಅವ್ರನ್ನ ಕರ್ಕೊಬರೋಣ ಅಂತ ಅವ್ರ ಊರಿಗೆ ಹೊರಟ್ವಿ. ಹಳ್ಳಿ ಕಡೆ ಹೋದರೆ ಈ ಕುರಿಮರಿನ ಒಂಥರ ನೋಡೋದೇ ಚಂದ. ಅವನು ಅಷ್ಟೇ ಎಷ್ಟು ನೀಟಾಗಿ ಸಾಲಾಗಿ ಹೋಗ್ತಿತ್ತು. ನನ್ನ ಗಂಡನ ಮಾವ ಅವ್ರು ಓಮಿನಿ ಕಾರ್ನ ಕೊಟ್ಟು ಕಳಿಸಿದ್ರು ಅತ್ತೆನ ಕರ್ಕೊಬರೋಕ್ಕೆ, ಹಾಗಾಗಿ ಅದರಲ್ಲೇ ಹೋಗಿದ್ವಿ. ನಾವು ಅಲ್ಲಿಂದ ಬರೋಷ್ಟರಲ್ಲಿ ಮನೆಗೆ ಪೂಜಾರಿಗಳು ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೋತಿದ್ರು. ಇಲ್ಲೆಲ್ಲ ಯಾವುದೇ ತಿಥಿ ಕಾರ್ಯ ಇದ್ರೂ ಅರ್ಚಕರು ಎಷ್ಟು ಇಂಪಾರ್ಟೆಂಟು, ದಾಸಕ್ಕೆ ಬಂದಿರೋ ಅಷ್ಟೇ ಇಂಪಾರ್ಟೆಂಟ್. ಇವರಿಬ್ರು ಪೂಜೆಗೆ ರೆಡಿ ಮಾಡ್ಕೋತಿದ್ರೆ ನಮ್ಮ ದೊಡ್ಡಮ್ಮವರು ಅದೇನೋ ಮರ ಹಿಡಿಯೋ ಶಾಸ್ತ್ರ ಅಂತೆ, ಅದಕ್ಕೆ ರೆಡಿ ಮಾಡ್ಕೋತಿದ್ರು. ನಾವು ನಮ್ಮ ಕೈಲಾದ ಕೆಲಸನೆಲ್ಲ ಮುಗಿಸ್ಕೊಂಡು ಮಕ್ಕಳ ಜೊತೆ ಸ್ವಲ್ಪ ಹರಟೆ ಹೊಡಿತಾ ಕೂತಿದ್ವಿ. ಮಗಳಂತೂ ಈ ಸಲ ತುಂಬಾನೇ ನೆನಪಾಗ್ತಿದ್ಲು. ಇವೆಲ್ಲ ಆದ್ಮೇಲೆ ಪೂಜೆ ಸ್ಟಾರ್ಟ್ ಆಯ್ತು. लक्ष्मणांतरिक्षे महाप्रदो मासस्य कार्यमुखेन पुष्यमाम आत्मशांति प्रायश्चित्तं चक्रिष्ठानुरोधां से मा पवित्रो गौरवा माता विलास करके रखिया केवल उलगड़ी से तावरी संपूर्ण सिंधो कावेरी जलस्मिन् सन्निधौ कुर्वा पवित्रो पवित्रः मस्तंगता शुचिः शतमानं भवेत् आयुर्वेदं जितेन्द्रियं च पुरुषस्य आयुष्येन्द्रियं ಹಾಸನ್ಗೂ ಚಾರ್ಮಾಡಿಗೂ ತುಂಬಾ ಡಿಫ್ರೆನ್ಸ್ ಇದೆ. ನಮ್ಮ ಅಮ್ಮನ ಮನೆಗಿಂತ ಈ ಕಡೆ ಸ್ವಲ್ಪ ಇನ್ನೂ ಡಿಫ್ರೆಂಟಾಗಿ ಪೂಜೆನೆಲ್ಲ ಮಾಡ್ತಾರೆ. ನಾನು ಹೇಗೆಲ್ಲ ಮಾಡ್ತಾರಪ್ಪ ಅಂತ ಹೇಳಿ ನೋಡ್ತಾ ಕೂತಿದ್ದೆ. ಪೂಜೆನೆಲ್ಲ ಮುಗಿಸ್ಕೊಂಡು ಬಂದ ನೆಂಟರಿಗೆ ಊಟಕ್ಕೆ ಅರೇಂಜ್ ಮಾಡಿದ್ವಿ. ಜಾಗ ಶಾರ್ಟೇಜ್ ಇರೋದ್ರಿಂದ ಸ್ವಲ್ಪ ಜನನೇ ಊಟ ಕೂರಿಸ್ತಿದ್ವಿ. ನನಗೆ ಯಾರಾದರೂ ಈ ಥರ ಊಟ ಕೂತಾಗ ಬಡಿಸೋದು ಅಂದರೆ ತುಂಬ ಇಷ್ಟ, ಹಾಗಾಗಿ ನಾನು ಬಿಡಿಸ್ತೀನಿ ಅಂತ ಹೋಗಿದ್ದೆ. ತಿಂಗಳ ತಿಥಿ ಆಗಿದ್ದರಿಂದ ಅಷ್ಟೊಂದೇನು ರಶ್ ಇರಲಿಲ್ಲ, ನೀಟಾಗಿ ಆರಾಮಾಗಿ ಬಡಿಸ್ಬೋದಿತ್ತು. ಅತಿಥಿ ಉಪಚಾರ ಎಲ್ಲ ಮುಗಿದ್ಮೇಲೆ ನಾವು ಊರಿಗೆ ಹೊರಡಬೇಕಿತ್ತು. ನನ್ನ ಮಗಳನ್ನ ಈ ಸಲ ಬಿಟ್ಟು ಬಂದಿರೋದ್ರಿಂದ ನನ್ನ ಮನಸ್ಸೇ ಕೇಳ್ತಿರ್ಲಿಲ್ಲ, ಯಾವಾಗ ಒಂದ್ಸಲ ಅಮ್ಮನ ಮನೆಗೆ ಹೋಗ್ತೀನೋ ಅನ್ನೋ ಥರ ಆಗಿತ್ತು. ಇನ್ನೇನು 2 ದಿವಸ ಬಿಟ್ಟು ನಮ್ಮ ಅಮ್ಮನ ಮನೆಯಲ್ಲೂ ಪೂಜೆ ಇತ್ತು, ಹಾಗಾಗಿ ಸ್ವಲ್ಪ ತರಕಾರಿಗಳು ಬೇಕಿತ್ತು ಅಂತ ಹೇಳಿ ಇಲ್ಲೇ ಮಾರ್ಕೆಟಲ್ಲಿ ತಗೊಂಡೆ. ಈ ಸಲ ಅಂತೂ ಯಾವ ತರಕಾರಿನೂ ಮುಟ್ಟಂಗಿಲ್ಲ, ಅಷ್ಟೊಂದು ರೇಟ್ ಆಗಿತ್ತು ಎಲ್ಲದಕ್ಕೂ. ಹಾಸನಿಂದ ಚಾರ್ಮಾಡಿ ತನಕ ಹೋಗಬೇಕಾಗಿತ್ತಲ್ಲ, ಹಾಗಾಗಿ ಸ್ವಲ್ಪ ಸೇಫಾಗಿ ನಿಧಿ ಎಲ್ಲ ಕಟ್ಟಿ ಇಡ್ತಾ ಇದ್ರು. ತರಕಾರಿ ಎಲ್ಲ ತಗೊಂಡಾದ್ಮೇಲೆ ಬೇರೆ ವಸ್ತುನ ತಗೋಬರೋಣ ಅಂತ ಹೇಳಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಹೋದರೆ ಯಾರೋ ನಮ್ಮ ಕಾರ್ ಮುಂದೆನೇ ಇನ್ನೊಂದು ಕಾರ್ ನಿಲ್ಲಿಸ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಒಂದು ಅರ್ಧ ಗಂಟೆ ಕಾಯೋ ಅಷ್ಟರಲ್ಲಿ ಕತ್ಲೆನೇ ಆಗೋಯ್ತು. ನಮ್ಮ ಅತ್ತೆಯವರು ಈ ಕತ್ಲೆಯಲ್ಲಿ ಯಾಕೆ ಹೋಗ್ತಿದ್ದೀರಾ, ಬೆಳಗ್ಗೆ ಹೋಗಿ ಅಂತ ಹೇಳಿದರು. ಆದರೆ ನನ್ನ ಮನಸ್ಸು ಕೇಳಬೇಕಲ್ಲ, ನನ್ನ ಮಗಳನ್ನ ಬಿಟ್ಟು ಬಂದು ಯಾವಾಗ ಒಂದ್ಸಲ ನೋಡ್ತೀನೋ ಅಂತ ಅನ್ನಿಸ್ಬಿಟ್ಟು ಹೊರಟೇ ಬಿಟ್ವಿ. ಆ್ಯಕ್ಚುಲಿ ನೈಟ್ ರೈಡ್ ಮಾಡೋದು ತುಂಬಾ ಖುಷಿಯಾಗಿರುತ್ತೆ. ಡ್ರೈವ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆದ್ರೂ ಗಾಡಿಗಳೆಲ್ಲ ತುಂಬ ಕಡಿಮೆ ಇರುತ್ತೆ. ಆಮೇಲೆ ಎಷ್ಟು ಬೇಗ ರೀಚ್ ಆಗ್ತಿದ್ದೀವಿ ಅಂತಲೂ ಗೊತ್ತಾಗಲ್ಲ, ಜಾಸ್ತಿ ಸ್ಟ್ರೆಸ್ ಕೂಡ ಆಗಲ್ಲ. ಆಗೋ ಹೀಗೋ ನಾವು ರೀಚ್ ಆಗೋ ಅಷ್ಟರಲ್ಲಿ 11:30 ಆಗಿತ್ತು. ನನ್ನ ಮಗಳು ನಿದ್ದೆನೂ ಮಾಡಿದ್ಲು. ಹಾಗೆ ಇಲ್ಲಿಗೆ ನಾನು 1 ಡೇ ವ್ಲಾಗ್ನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.